ನಮಸ್ಕಾರ. ನಾನು ಈ ದಿನ ಪಡವಲಕಾಯಿ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತೆ. ಹಾಗೆ ಇದು ಮಿಕ್ಸ್ ಮಾಡಿ ಮಾಡುವಂಥ ಪಲ್ಯ. ಇದು ರೊಟ್ಟಿ, ದೋಸೆ, ಚಪಾತಿ ಹಾಗೆ ಅನ್ನಕ್ಕೆ ಸಹಿತ ನಂಚ್ಕೊಂಡು ಊಟ ಮಾಡ್ಬೋದು. ಬಹಳ ಸುಲಭವಾಗಿ ಮಾಡುವಂಥ ಈ ಪಲ್ಯದ ವಿಡಿಯೋನ ನೋಡ್ತಾ ಹೋಗೋಣ ಬನ್ನಿ. ಒಂದು ಪಡವಲಕಾಯಿ ತಗೊಂಡು 2 ಭಾಗವಾಗಿ ಕಟ್ ಮಾಡಿಟ್ಟಿದ್ದೀನಿ. ಒಂದು ಸ್ಪೂನ್ ತಗೊಂಡು ಇದರ ತಿರುಳು ಮತ್ತು ಬೀಜವನ್ನು ಹೀಗೆ ತೆಗಿತಾ ಹೋಗೋಣ. ಇದರ ತಿರುಳು ಮತ್ತು ಬೀಜ ತುಂಬ ಚಿಗುರಾಗಿರುತ್ತೆ. ಇದರಿಂದ ರುಚಿ ರುಚಿಯಾದ ತಂಬುಳಿ ಮಾಡ್ಬೋದು. ಈ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಈಗ ಇದರ ಸಿಪ್ಪೆನ ತೆಳುವಾಗಿ ತೆಗಿತಾ ಹೋಗೋಣ. ನಂತರ ಇದನ್ನು 4 ಭಾಗವಾಗಿ ಕಟ್ ಮಾಡಿ 1 ಇಂಚ್ ಉದ್ದಕ್ಕೆ ಸಿಗದು ಹೆಚ್ಚಿಟ್ಕೋಬೇಕು. ಈಗ ತಟ್ಟೆಯಲ್ಲಿ ಪಡವಲಕಾಯಿ ಹೆಚ್ಚಾಗಿದೆ. ಹಾಗೆ 2 ಬಾದಾಮಿ ಟೊಮೊಟೊ, 2 ಈರುಳ್ಳಿ, 1 ದೊಣ್ಣಮೆಣಸನ್ನು ಉದ್ದವಾಗಿ ಸಿಗದಿಟ್ಕೊಂಡಿದ್ದೀನಿ. ಅರ್ಧ ಬೌಲಷ್ಟು ಹೆಸರು ಕಾಳನ್ನು ಮೊಳಕೆ ಬರೆಸಿಟ್ಕೊಂಡಿದ್ದೀನಿ. 10 ಬೆಳ್ಳುಳ್ಳಿ ಎಸಳಿದೆ. ಹಾಗೆ ಪರಿಮಳಕ್ಕೆ ಕರಿಬೇವಿನ ಎಸಳನ್ನು ತಗೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಎಣ್ಣೆ ಹಾಕೋಣ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ಅದು ಅಡುಗೆಗೆ ತುಂಬ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೆ ಸಹಿತ ಒಳ್ಳೆಯದು. ಈಗ 1 ಸ್ಪೂನು ಕಡಲೆಬೇಳೆ ಹಾಕೋಣ. ಸಾಮಾನ್ಯವಾಗಿ ಎಲ್ಲ ಪಲ್ಯದ ಒಗ್ಗರಣೆಗೂ ಕಡಲೆಬೇಳೆ ಹಾಕಿದರೆ ತುಂಬ ಟೇಸ್ಟು. ಹಾಗೆ 1/4 ಸ್ಪೂನ್ ಉದ್ದಿನಬೇಳೆ ಹಾಕೋಣ. 1 ಸ್ಪೂನ್ ತುಂಬ ಸಾಸಿವೆ ಕಾಳನ್ನು ಹಾಕೋಣ. ಪರಿಮಳ ಬಣ್ಣ ರುಚಿಗೆ 1/4 ಸ್ಪೂನ್ ಅರಿಶಿನ ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ. ಈಗ ಕರಿಬೇವಿನ ಎಸಳನ್ನು ಹಾಕಿ ಹಾಗೆ ಬೆಳ್ಳುಳ್ಳಿ ಎಸಳನ್ನು ಹಾಕೋಣ. ಬೆಳ್ಳುಳ್ಳಿ ಸ್ವಲ್ಪ ಒಗ್ಗರಣೆ ಜೊತೆ ಫ್ರೈ ಆದರೆ ಪಲ್ಯ ತುಂಬ ಟೇಸ್ಟ್ ಕೊಡುತ್ತೆ. ಅಕ್ಕಿ ಕಾಳುಗಳು ಕೆಲವರಿಗೆ ಆಗೋಲ್ಲ. ಆಗ ಈ ಬೆಳ್ಳುಳ್ಳಿ ಹಾಕಿದರೆ ಸ್ವಲ್ಪ ಹೊಟ್ಟೆ ನೋವು, ಅದೇ ಥರ ಗ್ಯಾಸು ಆಗೋಲ್ಲ. ಈಗ ಹೆಚ್ಚಿರುವ ಈರುಳ್ಳಿ ಹಾಕಿ 1 ಸುತ್ತು ಹುರಿಯೋಣ. ನಂತರ ದೊಣ್ಣಮೆಣಸಿನ್ಕಾಯಿ ಹೋಳುಗಳನ್ನು ಹಾಕೋಣ. ಅದನ್ನು ಪುನಃ ಹಾಗೆ ಮಿಕ್ಸ್ ಮಾಡ್ತಾ ಹೋಗೋಣ. ಈಗ ಟೊಮೊಟೊ ಕಾಯಿ ಹೋಳುಗಳನ್ನು ಹಾಕೋಣ. ಹಾಗೆ ಪುನಃ ಮಿಕ್ಸ್ ಮಾಡೋಣ. ಈಗ ಮೊಳಕೆ ಒರೆಸಿರೋ ಹೆಸರು ಕಾಳನ್ನು ಹಾಕೋಣ. ಮತ್ತು ಮಿಕ್ಸ್ ಮಾಡೋಣ. ಈಗ ಹೆಚ್ಚಿರುವ ಪಡವಲಕಾಯಿ ಹೋಳುಗಳನ್ನು ಹಾಕೋಣ. ಒಂದ್ಸರಿ ಎಲ್ಲದ್ರ ಜೊತೆ ಮಿಕ್ಸ್ ಮಾಡ್ತಾ ಹೋಗೋಣ. ಈ ತರಕಾರಿಗಳನ್ನ ಸ್ವಲ್ಪ ಉದ್ದುದ್ದವಾಗಿ ಹೆಚ್ಚಿದರೆ ನಮಗೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ. ಆವಾಗ ಒಂಥರ ಟೇಸ್ಟ್ ಆಗುತ್ತೆ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೋಣ. ಇದು ಬೇಡ ಅಂದರೆ ಬೇಕಾದರೆ ಬಿಡ್ಬೋದು. ಕೆಲವರು ಸಿಹಿ ಇಷ್ಟಪಡಲ್ಲ. ಇದು ಹಾಗೆ ತುಂಬ ಸಿಹಿನೂ ಆಗಲ್ಲ, ಒಂದು ರುಚಿಗೆ ಹಾಕೋದು. ಈಗ ಅರ್ಧ ಲೋಟದಷ್ಟು ಬಿಸಿ ನೀರು ಹಾಕೋಣ. ಬಿಸಿ ನೀರು ಹಾಕಿದರೆ ಬೇಗ ತರಕಾರಿ ಬೇಯುತ್ತೆ, ಕರಗೋಗಲ್ಲ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸೋಣ. ಕುಕ್ಕರ್ ಮುಚ್ಚಳ ತೆಗೆಯೋಣ. ತರಕಾರಿ ಹಾಗೆ ಹೆಸರು ಕಾಳು ಬೆಂದಿದೆ. ಈಗ ಒಂದ್ಸರಿ ಚೆನ್ನಾಗಿ ಮುಗ್ಚೋಣ. ಇದು ಪಲ್ಯದ ಪುಡಿ ಅಂತ, ಇದನ್ನು ಹಾಕಿ ಕೆಲವು ಪಲ್ಯಗಳನ್ನು ಮಾಡಿದಾಗ ತುಂಬ ಟೇಸ್ಟ್ ಇರುತ್ತೆ. 2 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಖಾರಕ್ಕೆ ತಕ್ಕಷ್ಟು ಒಣಮೆಣಸು, ಕರಿಬೇವು, ಇಂಗು ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಕೊತ್ತಂಬರಿ ಹಾಕೋದು 1/4 ಸ್ಪೂನು. ಅದರ 1/4 ಭಾಗ ಮೆಂತ್ಯ, ಜೀರಿಗೆ, ಸಾಸಿವೆ ಹಾಕಿ ಹುರಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಆ ಬಾಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಹೆಚ್ಚಾಕೋದು. ತಣ್ಣಗಾದ್ಮೇಲೆ ಪುಡಿ ಮಾಡಿ ಬಾಕ್ಸಿಗೆ ಹಾಕಿ ಫ್ರೀಝರಲ್ಲಿಟ್ಟರೆ 6 ತಿಂಗಳವರೆಗೂ ಈ ಪುಡಿ ಹಾಳಾಗೋಲ್ಲ. ಇದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ಪುಡಿ ಹಾಕಿದ ಮೇಲೆ 5 ನಿಮಿಷ ಹಾಗೆ ಒಲೆ ಮೇಲೆ ಇಡೋಣ. ಸ್ವಲ್ಪ ನೀರಿನ ಅಂಶ ಆರುತ್ತೆ. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ರುಚಿ ರುಚಿಯಾದ ಮಿಕ್ಸ್ ಪಡವಲಕಾಯಿ ಪಲ್ಯ ರೆಡಿ ಆಯಿತು. ಪಡವಲಕಾಯಿ ರುಚಿ ರುಚಿಯಾದ ತರಕಾರಿ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದರಲ್ಲಿ ಮ್ಯಾಕ್ಸಿಮಮ್ಮು 10 ಅಡುಗೆನ ಮಾಡ್ಬೋದು. ನಾನು ಎಲ್ಲ ಅಡುಗೆನೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಹೆಚ್ಚಾಗಿ ಪಲ್ಯ ಅಂದರೆ ಒಗ್ಗರಣೆ ಹಾಕ್ತಾರೆ, ಮೇಲೆ ಕಾಯಿ ಹೂ ಉದುರಿಸ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಕಾಯಿನ ರುಬ್ಬಿ ಹಾಕ್ತಾರೆ. ಈ ಪುಡಿ ಪಲ್ಯ ಅವೆರಡಕ್ಕಿಂತಲೂ ತುಂಬ ಟೇಸ್ಟು. ಕೆಲವೊಂದು ತರಕಾರಿಗಳು ಬದನೆಕಾಯಿ, ಹಾಗಲಕಾಯಿ, ಬಾಳೆಕಾಯಿ, ಹಾಗೆ ಸುವರ್ಣಗೆಡ್ಡೆ, ತೊಂಡೆಕಾಯಿ ಇವೆಲ್ಲವೂ ಈ ಥರ ಪುಡಿ ಪಲ್ಯ ಮಾಡಿದರೆ ಬಹಳ ರುಚಿಯಾಗಿರುತ್ತೆ. ಪುಡಿ ರೆಡಿ ಇದ್ದರೆ ಕೇವಲ 10 ನಿಮಿಷದಲ್ಲಿ ಪಲ್ಯ ಮಾಡಿ ಮುಗಿಸ್ಬೋದು. ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.